ನಿಮಗೆ ತುಂಬ ಆಪ್ತರಾದ್ರಿಂದ ಎಷ್ಟು ಕಾಡ್ತಾ ಇದೆ ಇಲ್ಲ ಅಂತಾನೆ ಖುಷಿಯಾದಾಗ ಅಥವಾ ಬೇಜಾರಾದಾಗ ಎರಡೂ ಸಮಯಗಳಲ್ಲಿ ನಾನು ಸ್ಮರಿಸ್ಕೊಳ್ಳೋದು ಅವ್ರನ್ನೇ. ಅವ್ರು ಇದ್ದಿದ್ರೆ ಹೇಗೆ ಇರ್ತಾ ಇತ್ತು ಅಂದರೆ ಖುಷಿನ ಹಂಚ್ಕೊಳ್ಳೋದಾಗಲಿ ಆ ನೋವನ್ನು ಹಂಚ್ಕೊಳ್ಳೋದಾಗಲಿ ನಮ್ಮ ಬದುಕಲ್ಲಿ ಒಂಥರ ಫಾದರ್ ಫಿಗರ್ ಆ ರೀತಿ ಚಿತ್ರರಂಗಕ್ಕೆ ಅವರ ಕೊಡುಗೆ ಮತ್ತು ಅವರು ಕನ್ನಡದ ಸುಪುತ್ರ. ಅನೇಕ ದಶಕಗಳ ಕಾಲ ಕನ್ನಡಿಗರ ಮನಸ್ಸನ್ನು ಗೆದ್ದವರು ಅವರ ಅಭಿನಯದ ಮೂಲಕ, ಅವರ ವ್ಯಕ್ತಿತ್ವದ ಮೂಲಕ ಬಹಳ ಹತ್ತಿರದಿಂದ ವ್ಯಕ್ತಿಯಾಗಿ ಕಂಡುಕೊಂಡ್ರಿಂದ ಅವರ ಸೂಕ್ಷ್ಮತೆ, ಅವರ ಸ್ವಭಾವ, ಅವರು ಸ್ಪಂದಿಸ್ತಾ ಇದ್ದಂತಹ ರೀತಿ, ಬೇರೆಯವ್ರ ನೋವಿಗೆ, ಇದೆಲ್ಲವನ್ನು ನಾನು ಬಹಳ ಹತ್ತಿರದಿಂದ ನೋಡೋದ್ರಿಂದ ಈಚೆಗೆ ನಡೆದದ್ದು ನಡೀಬಾರ್ದಾಗಿತ್ತು. ಯಾರು ಎಚ್ಚರ ತಪ್ಪಿ ಹಾಗಾಯಿತು ನನಗೂ ಗೊತ್ತಿಲ್ಲ. ಅಂದರೆ ನಾವೆಲ್ಲರೂ ಒಂದು ರೀತಿಯ ಗೊಂದಲದಲ್ಲಿದ್ದೀವಿ. ಅನಿರುದ್ಧ್ ಅವರು ಈಗೇನೋ 17ನೇ ತಾರೀಕು ಅನಿಸುತ್ತೆ ಎಲ್ಲರೂ ಬರಮಾಡಿಕೊಂಡು ಒಟ್ಟಿಗೆ ಕೂತು ಮಾತಾಡಿ ಬಗೆಹರಿಸೋಣ ಅಂತ ಹೇಳಿದ್ದಾರೆ. ಹಾಗಾಗಲಿ ಅಂತ ನಾನು ಆಶಿಸ್ತೀನಿ. ಅತಿ ಶೀಘ್ರದಲ್ಲಿ ಏನು ಆಗಿದೆಯೋ ನಷ್ಟ ನಮ್ಮೆಲ್ಲರೂ ಅದನ್ನು ಭರಿಸೋ ಶಕ್ತಿನ ಭಗವಂತ ನಮಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಅಂದರೆ ನಾವೇ ತಾನೇ ಪ್ರಯತ್ನ ಪಟ್ಟು ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ನಾವೇ ತಾನೇ ನೋಡಬೇಕು. ಚಿತ್ರರಂಗವಾಗಿ, ಕಲಾವಿದರಾಗಿ, ಅವರನ್ನು ಬಲ್ಲವರಾಗಿ. ಎಲ್ಲೋ ನಂಬಿಕೆ ಇತ್ತು, ಒಂದು 10 ಜಾಗನಾರು ಬಿಟ್ಕೊಡ್ತಾರೆ, ಬಟ್ ರಾತ್ರೋರಾತ್ರಿ ಆ ಥರ ತುಂಬ ಒಂಥರ ದಿಢೀರಂತ ಆಗಿದ್ದು ನನಗನ್ಸುತ್ತೆ. ಮನೆಯವ್ರಿಗೂ ಒಂಥರ ಹೀಗಾಗುತ್ತೆ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಇರಲಿಲ್ಲ. ಇದ್ದಿದ್ದರೆ ಪ್ರಾಯಶಃ ಅದನ್ನು ನಿಲ್ಲಿಸ್ಬೋದಾಗಿತ್ತು. ದಿಢೀರಂತ ನೋಡಿದ್ರೆ ಆ ಜಾಗ ಖಾಲಿ. ಏನು ಮಾಡಿದ್ರು, ಯಾರು ಮಾಡಿದ್ರು, ಅವರು ನಮ್ಮೆಲ್ರಿಗೂ ಆಗಿರೋ ನೋವು ಅವ್ರಿಗೆ ಅರ್ಥ ಆಗಲಿ ಅಂತಷ್ಟೇ ನಾನು ಕೇಳ್ಕೊಳ್ಬೇಕು ಈ ಸಮಯದಲ್ಲಿ. ನಿಮ್ಮ ಆಶಯ ಇದ್ದಾನೆ ಮೇಡಮ್, ಇಲ್ಲಿ ಇರಬೇಕು, ಇಲ್ಲೊಂದು ಅವ್ರಿಗೊಂದು ಸ್ಮಾರಕ, ಅವ್ರಿಗೆ ರಸ್ತೆಗೊಂದು ಸ್ಮಾರಕ, ಊರಿಗೊಂದು ಸ್ಮಾರಕ ಮಾಡಬೇಕು ರೀ. ಅಷ್ಟು ದೊಡ್ಡ ಕಲಾವಿದ ಆ ಥರದ ಸ್ಟಾರ್ ಎಲ್ಲ ಮತ್ತೆ ಜನಿಸೋಕೆ ಸಾಧ್ಯ ಇಲ್ಲ. ನಮ್ಮ ಭೂತೋ ನಮ್ಮ ಭವಿಷ್ಯತೆ ಅಂತಾರಲ್ಲ, ಆ ಥರದ ಎಲ್ಲ ಬಗೆಯಲ್ಲೂ ಅವರ ಸೌಂದರ್ಯ, ಎಂಥ ಸ್ಫುರದ್ರೂಪಿ ಮತ್ತು ಅವರು ಅಭಿನಯಿಸಿದ ರೀತಿ, ನಾಗರಹಾವಿನಿಂದ ಆಪ್ತ ಮಿತ್ರ ಅವರು ಅವರ ಇಡೀ ಪಯಣ, ಸಿನಿಮಾದ ಪಯಣ, ಇದೆಲ್ಲವೂ ಎಲ್ಲರಿಗೂ ಪ್ರೇರಣಾದಾಯಕ. ಇವತ್ತಿನ ಎಲ್ಲ ಕಲಾವಿದರಿಗೆ, ಎಲ್ಲ ಅನೇಕ ಜನ ಹೀರೋಗಳು, ದೊಡ್ಡ ಹೀರೋಗಳು ನಮ್ಮ ಮಧ್ಯೆ ಇದ್ದಾರೆ, ಅವರೆಲ್ಲರಿಗೂ ಅವ್ರು ಪ್ರೇರಣೆ ಆಗಿದ್ದವರು. ಮತ್ತು ತುಂಬ ಬೆನ್ತಟ್ಟಿ ಎಲ್ಲರನ್ನೂ ಪ್ರೋತ್ಸಾಹಿಸೋರು. ಅವರಿಗೆ ಕಲಾವಿದರ ಕಣ್ಣಲ್ಲಿ ಒತ್ತಡ ಆಗ್ತೀರಾ ಸರ್ಕಾರಕ್ಕಾಗಲಿ? ಅದೇ ಈಗ ನಾನು ಶ್ರುತಿನ ಅದೇ ಮಾತಾಡ್ಕೊತಾ ಇದ್ವಿ. ನೋಡೋಣ, ಅವರು ಅನಿರುದ್ಧ ಅವ್ರ ಮನೆಯವರು ಈ ತೀರ್ಮಾನಗಳನ್ನ ತೆಗೆದುಕೋಬೇಕಲ್ಲ, ಅಧಿಕೃತವಾಗಿ ಅವ್ರಿಗೆ ಅಧಿಕಾರ ಇದೆ. ಹಾಗಾಗಿ ಅವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದ್ರ ಜೊತೆಯಲ್ಲಿ ಅವ್ರಿಗೆ ಜೊತೆಯಲ್ಲಿ ನಿಂತು ನಾವೆಲ್ಲರೂ ಸಹಕರಿಸ್ತೀವಿ. ಅವರು ಅದೇನೋ ಆಹ್ವಾನಿಸಿದ್ದಾರೆ, ಸರಿಯಾಗಿ ಅದರ ವಿವರ ನನಗೂ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಮದುವೆ ಮಾಡಿಸಿದ್ದೆ, ನಮ್ಮ ಮದುವೆ ಮಾಡಿಸಿದ್ದವರು ಅವಿನಾಶ್ಗೆ ಅವರು ಒಂಥರ ಅವರೆಲ್ಲ ಹೇಗೆ ಹೇಳೋದು, ದೇಹ ಬೇರೆ ಬೇರೆ ಅಷ್ಟೇ, ಮನಸ್ಸೆಲ್ಲ ಒಂದು ಅನ್ನೋ ರೀತಿಯಲ್ಲಿ. ನಾನು ಹೇಳಿದ್ನಲ್ಲ, ನನಗೆ ಬೇಜಾರಾದಾಗಲೆಲ್ಲ ಅವ್ರು ಇದ್ದಿದ್ದರೆ ನನಗೆ ಬೇಜಾರಾಗಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಅಂದ್ಕೊಂಡು ನಮ್ಮೆಲ್ಲರೂ ಒಂದು ನಮ್ಮೆಲ್ರಿಗೂ ಅನಿಸೋದೇ. ಅಂದರೆ ಮನೆಯವ್ರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ತಕ್ಕ ಹಾಗೆ ನಾವೆಲ್ಲರೂ ಸಹಕರಿಸೋಣ. ಅವ್ರು ಕಟ್ಟಿದ ಸ್ನೇಹ ಲೋಕ ಇರಲಿ.